ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ 20ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಈಗ ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಯಾರು ಭಗವಂತನ ಶತ್ರುಗಳಾಗಿದ್ರೋ ಅವ್ರಿಗೂ ಕೂಡ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಯಾರು ಭಗವಂತನ ಪ್ರೇಮಿಗಳಾಗಿರ್ತಾರೋ ಅವ್ರಿಗೆ ಭಗವದ್ಧಾಮ ಸಿಗುತ್ತೆ. ಆದರೆ ಯುದ್ಧ ಭೂಮಿಯಲ್ಲಿ ಭಗವಂತನನ್ನ ಸ್ವಯಂ ನೋಡಿ, ಅವನ ಒಂದು ರೂಪವನ್ನು ನೋಡಿ ಆನಂದ ಪಟ್ಟು ಅವನನ್ನು ಹೊಗಳ್ತಾರಲ್ಲ, ಅವರು ಮಿತ್ರರು ಆಗಿರೋದಿಲ್ಲ, ಶತ್ರುಗಳು ಆಗಿರೋದಿಲ್ಲ, ಒಂದು ತಟಸ್ಥ ಸ್ಥಿತಿಯಲ್ಲಿರ್ತಾರೆ ಅವರು. ಅಂಥವ್ರಿಗೂ ಕೂಡ ವೈಕುಂಠ ಲೋಕಗಳನ್ನು ಭಗವಂತ ಕೊಡ್ತಾನೆ. ಅವರು ಸತ್ತ ಮೇಲೆ, ಅಂದರೆ ಭಗವಂತನನ್ನ ಕಣ್ಮುಂದೆ ನೋಡ್ತಾ ನೋಡ್ತಾ ಸತ್ತವರಿಗೆ ವೈಕುಂಠ ಲೋಕಗಳೇ ಸಿಗತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಭಗವಂತನ ಸ್ವಧಾಮವನ್ನು ಗೋಲೋಕ ಬೃಂದಾವನ ಎಂದು ಕರೆಯಲಾಗಿದೆ. ಅವನ ಸ್ವಾಂಶ ವಿಸ್ತರಣೆಗಳ ವಾಸಸ್ಥಾನವನ್ನು ವೈಕುಂಠಗಳೆಂದು ಕರೆಯಲಾಗಿದೆ. ವೈಕುಂಠ ಲೋಕದಲ್ಲಿ ಭಗವಂತನು ನಾರಾಯಣನಾಗಿ ಇದ್ದಾನೆ. ಪ್ರತಿಯೊಬ್ಬ ಜೀವಿಯಲ್ಲೂ ಭಗವತ್ ಪ್ರೇಮ ಸುಪ್ತವಾಗಿರುತ್ತದೆ. ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯ ಕ್ರಮವೂ ಸುಪ್ತವಾಗಿರುವ ಈ ಶಾಶ್ವತ ಭಗವತ್ ಪ್ರೇಮವನ್ನು ಜಾಗೃತಗೊಳಿಸುವುದೇ ಆಗಿದೆ. ಆದರೆ ಈ ದಿವ್ಯ ಜಾಗೃತಿಯಲ್ಲೂ ಹಂತಗಳಿವೆ. ಅಂದರೆ ಈಗ ಭಗವಂತನ ಸ್ವಧಾಮ ಯಾವುದು? ಗೋಲೋಕ ಬೃಂದಾವನ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಭಗವಂತ ಇರುವಂಥ ಜಾಗ ಸ್ವಧಾಮ, ತಾನು ಸದಾ ಕಾಲ ಇರುವಂಥ ಒಂದು ಜಾಗ ಅದು. ಅವನಿಂದ ಬರುವಂಥ ಸ್ವಾಂಶ ವಿಸ್ತರಣೆಗಳಿದೆಯಲ್ಲ, ಅವು ಇರುವಂತಹ ವಾಸಸ್ಥಾನವನ್ನು ವೈಕುಂಠಗಳು ಅಂತ ಕರೆದಿದ್ದಾರೆ. ಅಂದರೆ ಒಂದೇ ವೈಕುಂಠ ಇಲ್ಲ, ವೈಕುಂಠಗಳು ಎಷ್ಟೊಂದಿದೆ. ಆ ವೈಕುಂಠದಲ್ಲಿ ಭಗವಂತ ನಾರಾಯಣನಾಗಿ ಅಲ್ಲಿದ್ದಾನೆ. ಪ್ರತಿಯೊಬ್ಬ ಜೀವಿಯಲ್ಲೂ ಕೂಡ ಈ ಭಗವತ್ ಪ್ರೀತಿ ಅನ್ನೋದು ಸುಪ್ತವಾಗಿರುತ್ತೆ. ಅಂದ್ರೆ ಏನು, ಒಳಗಡೆ ಅಡಕೊಂಡಿದೆ, ಅದು ಒಳಗಡೆ ಇದೆ. ಅದ್ರ ಮೇಲೆ ನಾವು ಏನು ಇಟ್ಟಿಲ್ಲ ಅಂತಂದ್ರೆ ಅದು ಕಾಣಿಸುತ್ತೆ ನಮಗೆ. ಆದರೆ ನಾವೇನು ಮಾಡಿದ್ದೀವಿ, ಅದ್ರ ಮೇಲೆ ಐಹಿಕದ ವ್ಯಾಮೋಹಗಳು, ಕೋಪ, ಅದು ಇದು ಅಂತ ಎಲ್ಲ ತುಂಬಿಟ್ಟಿದ್ದೀವಿ. ಅದು ಕೆಳಗಡೆ ಹೊಟ್ಟೋಗಿದೆ. ಅದಕ್ಕೆ ಅದನ್ನ ಈಗ ಮೇಲಕ್ಕೆ ತರಿಸ್ಬೇಕು. ಅಂದ್ರೆ ಏನು, ನಮ್ಮ ಅದ್ರ ಮೇಲೆ ಹಾಕಿದೀವಲ್ವ ನಾವು, ಕೋಪ, ದ್ವೇಷ, ಮದ, ಮಾತ್ಸರ್ಯ, ಅದು ಇದು ಆಸೆ, ಆಕಾಂಕ್ಷೆಗಳು, ಅದನ್ನೆಲ್ಲ ನಾವು ಹೊರಗಡೆ ತಂದಾಗ ಆ ಭಗವತ್ ಪ್ರೇಮ ಅನ್ನೋದು ಹೊರಗಡೆ ಬರುತ್ತೆ. ಅದನ್ನ ಜಾಗೃತಗೊಳಿಸೋದಕ್ಕೋಸ್ಕರನೇ ಭಕ್ತಿ ಅನ್ನೋದು ಇರೋದು. ಅಂದ್ರೆ ಭಗವಂತನ ಶಾಶ್ವತವಾದಂತಹ ಆ ಭಗವತ್ ಪ್ರೀತಿ ಅನ್ನೋದಿದೆಯಲ್ಲ, ಅದನ್ನ ಜಾಗೃತಗೊಳಿಸೋದಕ್ಕೋಸ್ಕರನೇ ಈ ಭಕ್ತಿ ಮಾರ್ಗ ಅನ್ನೋದು ಇರೋದು. ಆದರೆ ಆ ದಿವ್ಯ ಜಾಗೃತಿ ಮಾಡೋದ್ರಲ್ಲೂ ಕೂಡ ಬೇಕಾದಷ್ಟು ಹಂತಗಳಿದೆ. ಸ್ಟೇಜ್ 1, ಸ್ಟೇಜ್ 2 ಈ ರೀತಿ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ತಾ 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 ಕೊನೆಗೆ ನಾವು ಅಲ್ಲಿಗೆ ತಲುಪ್ತೀವಿ. ಸಂಪೂರ್ಣವಾಗಿ ಭಗವತ್ ಪ್ರೇಮದಲ್ಲಿ ಜಾಗೃತರಾದವರು ಆಧ್ಯಾತ್ಮಿಕ ಆಗಸದಲ್ಲಿನ ಗೋಲೋಕ ವೃಂದಾವನಕ್ಕೆ ಮರಳುವರು. ಆಕಸ್ಮಿಕವಾಗಿ ಅಥವಾ ಸಹವಾಸ ಫಲವಾಗಿ ಭಗವತ್ ಪ್ರೇಮದಲ್ಲಿ ಸ್ವಲ್ಪ ಜಾಗೃತರಾಗುವವರನ್ನು ವೈಕುಂಠ ಲೋಕಗಳಿಗೆ ವರ್ಗಾಯಿಸಲಾಗುವುದು. ಗೋಲೋಕ ಮತ್ತು ವೈಕುಂಠಗಳ ನಡುವೆ ಅತ್ಯವಶ್ಯಕವಾಗಿ ಐಹಿಕ ವ್ಯತ್ಯಾಸಗಳಿವೆ. ವೈಕುಂಠ ಲೋಕಗಳಲ್ಲಿ ಭಗವಂತನನ್ನು ಅಪರಿಮಿತ ಐಶ್ವರ್ಯಗಳಿಂದ ಸೇವಿಸಲಾಗುತ್ತದೆ. ಆದರೆ ಗೋಲೋಕದಲ್ಲಿ ಭಗವಂತನನ್ನು ಸಹಜ ಪ್ರೀತಿ ವಾತ್ಸಲ್ಯಗಳಿಂದ ಸೇವಿಸಲಾಗುತ್ತದೆ. ನೋಡಿ, ಇದೆಲ್ಲ ತುಂಬಾ ಡೀಪ್ ಆಗಿರುವಂಥ ವಿಚಾರಗಳು. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಸ್ವಲ್ಪ ಪ್ಯೂರಿಫೈ ಆದರೆ ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದು. ಆದರೂ ಇಲ್ಲಿ ಗುರುಗಳು ಹೇಳಿದ್ದಾರೆ, ಸ್ವಲ್ಪ ಮಟ್ಟಿಗೆ ನಾವು ಪ್ರಯತ್ನ ಮಾಡೋಣ. ಯಾರ್ಯಾರ ಕೆಪಾಸಿಟಿ ಅಥವಾ ಅವ್ರು ಯಾರ್ಯಾರ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ಆ ದಿವ್ಯ ಜಾಗೃತಿ ಅಂತಂದ್ರೆ ಭಗವಂತನ ಪ್ರೇಮದಲ್ಲಿ ಸಂಪೂರ್ಣವಾಗಿ ಯಾರು ಜಾಗೃತರಾಗಿರ್ತಾರೋ ಅಂಥವರು ಆಧ್ಯಾತ್ಮಿಕ ಆಕಾಶದಲ್ಲಿರುವಂಥ ಗೋಲೋಕ ವೃಂದಾವನಕ್ಕೆ ಮರಳುತ್ತಾರೆ, ಅಲ್ಲಿಗೆ ಹೋಗ್ತಾರೆ. ಈಗ ಹೇಗೆ ನಾವು ಮಲಗಿರ್ತೀವಿ, ತುಂಬ ಡೀಪಾಗಿ ಮಲಗಿದ್ರೆ ನಮಗೇನು ಗೊತ್ತಾಗೋದಿಲ್ಲ ಅಲ್ವಾ. ಸ್ವಲ್ಪ ನಿದ್ದೆ ಅರಬರೆ ಇದ್ದರೆ ಏನಾಗುತ್ತೆ, ಅಲ್ಲಿ ಇಲ್ಲಿ ಏನಾದರೂ ಶಬ್ದಗಳು ಕೇಳಿಸ್ತಾ ಇದ್ರೆ ನಮ್ಮ ಕಿವಿ ಕೇಳಿಸುತ್ತೆ, ಆದರೆ ನಾವು ಎದ್ದೋಳೋದಿಲ್ಲ. ಬಟ್ ಎಲ್ಲೋ ಕೇಳಿಸ್ದಂಗೆ ಅನಿಸುತ್ತೆ. ಆದರೆ ಇನ್ನೂ ಸ್ವಲ್ಪ ನಮಗೆ ಎಚ್ಚರಿಕೆ ಇದ್ದರೆ ಅಲ್ಲಿ ಇಲ್ಲಿ ಏನು ಸೌಂಡ್ ಆಗ್ತಾ ಇರೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ನಾವು ಎದ್ದಿದ್ರೆ ಅದು ಇನ್ನೂ ನಮಗೆ ಕ್ಲಿಯರಾಗಿ ಕಾಣಿಸುತ್ತಲ್ವ. ಅದೇ ರೀತಿ ಇಲ್ಲಿ ನಾವು ಯಾವ ಲೆವೆಲಲ್ಲಿ ಇರ್ತೀವೋ ಆ ಲೆವೆಲಲ್ಲಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ರೀತಿ ಕಂಪ್ಲೀಟಾಗಿ ಯಾರು ಜಾಗೃತರಾಗಿರ್ತಾರೋ
ಅವ್ರು ಎಲ್ಲಿಗೆ ಹೋಗ್ತಾರೆ? ವೃಂದಾವನಕ್ಕೆ. ಗೋಲೋಕ ವೃಂದಾವನ, ಅದು ಭಗವಂತ ಸ್ವಯಂ ಇರುವಂಥ ಸ್ಥಳ. ಅಕಸ್ಮಾತಾಗಿ ಯಾರಾದರೂ ಸಹವಾಸ ನಮಗೆ ಸಿಕ್ಕಿ ನಾವು ಅಲ್ಪ ಮಟ್ಟಿಗೆ ಹೇಗೋ ಭಗವಂತನ ಪ್ರೀತಿ ನಮ್ಮಲ್ಲಿ ಜಾಗೃತವಾಗಿದ್ರೆ ಅಂಥವರನ್ನ ವೈಕುಂಠ ಲೋಕಗಳಿಗೆ ನಮ್ಮನ್ನ ಕಳಿಸ್ತಾರೆ. ಅದು ಸ್ವಲ್ಪ ಜಾಗೃತರಾಗೋದು ಅಂತಂದರೆ ಸಾಮಾನ್ಯವಾದಂಥ ವಿಷಯ ಅಲ್ಲ. ಅದಕ್ಕೂ ಕೂಡ ನಾವು ಬೇಕಾದಷ್ಟು ಸಾಧನೆ ಮಾಡಿರಬೇಕು, ಅಥವಾ ಯಾರದಾದ್ರೂ ಕೃಪೆ ಸಿಕ್ಕಿದಾಗ, ಯಾರಾದರೂ ಭಗವಂತನ ಭಕ್ತರಿರ್ತಾರಲ್ಲ ಅಂಥವರ ಒಂದು ಸಹವಾಸ ನಮಗೆ ಸಿಕ್ಕಿದಾಗ ಇದು ಸಿಗುತ್ತೆ ನಮಗೆ. ಅವರು ಗೋಲೋಕ ವೃಂದಾವನಕ್ಕೆ ಹೋಗಲ್ಲ, ಯಾಕಂದರೆ ಅಲ್ಲಿಗೆ ಹೋಗಬೇಕು ಅಂತಂದರೆ ಇನ್ನೂ ನಾವು ಆ ಒಂದು ಮಟ್ಟಕ್ಕೆ ಏರಿರೋದಿಲ್ಲ. ಅದಕ್ಕಿಂತ ಕೆಳಮಟ್ಟ ಅಂತಂದರೆ ವೈಕುಂಠ ಲೋಕ, ಅಲ್ಲಿಗೆ ನಮಗೆ ಜಾಗ ಸಿಗುತ್ತೆ. ಗೋಲೋಕ ಮತ್ತು ವೈಕುಂಠ ಎರಡರಲ್ಲೂ ಕೂಡ ವ್ಯತ್ಯಾಸ ಇದೆ. ವೈಕುಂಠ ಲೋಕಗಳಲ್ಲಿ ಭಗವಂತನನ್ನ ಐಶ್ವರ್ಯಗಳಿಂದ ಅಂತಂದರೆ ಆ ಭಗವಂತನಿಗೆ ನೈವೇದ್ಯದಿಂದ ಹಿಡಿದು ಎಲ್ಲ ಏನೇನು ಐಶ್ವರ್ಯಗಳಿದೆಯೋ ಅದರಿಂದ ಸೇವೆ ಮಾಡ್ತಾರೆ. ಈಗ ತಿರುಪತಿಯಲ್ಲಿರುವಂಥ ತಿಮ್ಮಪ್ಪನಿಗೆ ಚಿನ್ನ, ಒಡವೆ, ಬೆಳ್ಳಿ, ನೈವೇದ್ಯಗಳೆಲ್ಲ ಕೊಟ್ಟು ಮಾಡೋದಿಲ್ವಾ? ಈ ರೀತಿ ಬರೀ ಐಶ್ವರ್ಯಗಳಿಂದ ಕೊಡುವಂಥದ್ದು. ಆದರೆ ಗೋಲೋಕ ವೃಂದಾವನದಲ್ಲಿ ಭಗವಂತನನ್ನು ಯಾವ ರೀತಿ ಸೇವಿಸ್ತಾರೆ ಅಂತಂದರೆ ಅಲ್ಲಿ ಐಶ್ವರ್ಯಗಳು ಬರೋದಿಲ್ಲ, ಅಲ್ಲಿ ಬರೀ ಸಹಜವಾದಂಥ ಪ್ರೀತಿ ವಾತ್ಸಲ್ಯದಿಂದ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಕೃಷ್ಣ ಮತ್ತು ಗೋಪಿಕೆಯರು, ಗೋಪಾಲಕರು ಇವರೆಲ್ಲ ಇದ್ದಾರಲ್ಲ, ಅವರ ಪ್ರೀತಿ ಇದೆಯಲ್ಲ, ಇದು ಗೋಲೋಕ ವೃಂದಾವನದಲ್ಲಿ ನಡೆಯುವಂಥ ಒಂದು ಸೇವೆ. ಆಯಿತಾ? ಈ ರೀತಿ ಭಗವಂತನ ಪರಿಶುದ್ಧ ಭಕ್ತರ ಸಹವಾಸದಿಂದ ಭಗವತ್ ಪ್ರೇಮ ಜಾಗೃತಗೊಳ್ಳುತ್ತದೆ. ಇಲ್ಲಿ ಪಾರ್ಥಾಸ್ತ್ರಪೂತಃ ಪದವು ಮಹತ್ವಪೂರ್ಣವಾದದ್ದು. ಅಂದರೆ ನಮ್ಮೊಳಗಡೆ ಇರುವಂಥ ಭಗವತ್ ಪ್ರೇಮ ಹೇಗೆ ಜಾಗೃತ ಆಗುತ್ತೆ ಅಂತಂದರೆ ಅದು ಭಕ್ತರ ಸಹವಾಸದಿಂದ. ಈಗ ನಾವು ಭಕ್ತರನ್ನ ಎಲ್ಲಪ್ಪ ಹುಡುಕೊಂಡು ಹೋಗೋದು ಅಂತ ನಮ್ಗೆ ಅನ್ಸುತ್ತಲ್ವಾ? ಎಲ್ಲೂ ಹುಡುಕೊಂಡು ಹೋಗ್ಬೇಕಾಗಿಲ್ಲ. ಭಾಗವತದಲ್ಲಿ ನಮ್ಮ ಧರ್ಮ ಗ್ರಂಥಗಳನ್ನು ಓದ್ತೀವಲ್ವ, ಅದರಲ್ಲೇ ಭಕ್ತರ ಸಹವಾಸ ನಮಗೆ ಸಿಗುತ್ತೆ. ಭಕ್ತರ ಬಗ್ಗೆ ಕೇಳ್ತಾನೆ ನಮ್ಮ ಮನಸ್ಸು ಪರಿಶುದ್ಧವಾಗ್ತಾ ಹೋಗುತ್ತೆ. ಧರ್ಮ ಗ್ರಂಥಗಳನ್ನು, ಸತ್ಸಂಗಗಳು ಇದನ್ನು ಬಿಟ್ಟರೆ ಬೇರೆ ಯಾವುದೂ ನಮಗೆ ಬೇಕಾಗಿಲ್ಲ. ಆಯಿತಾ? ಈಗ ನಮಗೆ ಸಾಮಾನ್ಯವಾಗಿ ನಾವು ನಮ್ಮ ಜೀವನದಲ್ಲಿ ಭಕ್ತರ ಸಹವಾಸ ಸಿಕ್ಕಿದ್ರೆ ಒಳ್ಳೆಯದು. ಆದರೆ ಈಗ ಯಾರು ಭಕ್ತರು, ಯಾರು ಅಭಕ್ತರು ಅದನ್ನೆಲ್ಲ ಹುಡ್ಕೋದಕ್ಕೂ ನಮಗೆ ಕಷ್ಟ. ಮೋಸ ಮಾಡೋರೇ ಜಾಸ್ತಿ ಆಗಿರೋದ್ರಿಂದ ಅಲ್ವಾ? ಆದರೂ ಕೂಡ ಭಗವಂತನನ್ನು ನಾವು ಕೇಳ್ಕೊಳ್ತಾ ಇದ್ರೆ ಅಂಥವರ ಸಹವಾಸ ಕೂಡ ನಮಗೆ ಸಿಗುತ್ತೆ. ಆದರೆ ಅದಕ್ಕೆ ಅಂತ ನಾವು ಯೋಚನೆ ಮಾಡಬೇಕಾಗಿಲ್ಲ. ಈಗ ಭಗವಂತ ಇಂಟರ್ನೆಟ್ ಮೂಲಕ ನಮಗೆ ಆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ. ಆ ಯುಗಕ್ಕೆ ತಕ್ಕಂಗೆ ಭಗವಂತ ನಮಗೆ ಸಹಾಯ ಮಾಡ್ತಾ ಹೋಗ್ತಾನೆ. ಹೇಗಾದರೂ ಮಾಡಿ ನಮಗೆ ಭಗವಂತನ ಕಡೆಗೆ ಯಾರಿಗೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಯಾವ ರೀತಿಯಲ್ಲಾದರೂ ಒಂದು ಸಹಾಯ ಅವನು ಮಾಡೇ ಮಾಡ್ತಾನೆ. ಸೊ ಭಕ್ತರ ಸಹವಾಸ ನಮಗೆ ಯಾವಾಗ ಸಿಗುತ್ತೋ ಆಗ ನಮಗೆ ಭಗವತ್ ಪ್ರೇಮ ಜಾಗೃತವಾಗುತ್ತೆ. ಕುರುಕ್ಷೇತ್ರ ರಣರಂಗದಲ್ಲಿ ಭಗವಂತನ ಸುಂದರ ಮುಖಾರವಿಂದದ ದರ್ಶನ ಮಾಡಿದವರು ಅರ್ಜುನನು ಬಾಣಗಳಿಂದ ದಾಳಿ ನಡೆಸಿದಾಗ ಪುನೀತರಾದರು. ಭಗವಂತನು ಭೂಭಾರ ಕಡಿಮೆ ಮಾಡಲು ಅವತರಿಸಿದನು. ಅರ್ಜುನ ಅವನ ಪರವಾಗಿ ಯುದ್ಧ ಮಾಡುವ ಮೂಲಕ ಭಗವಂತನಿಗೆ ಸಹಾಯ ಮಾಡುತ್ತಿದ್ದನು. ವೈಯಕ್ತಿಕವಾಗಿ ಯುದ್ಧ ಮಾಡಲು ಅರ್ಜುನ ನಿರಾಕರಿಸಿದನು. ಅರ್ಜುನನನ್ನು ಯುದ್ಧದಲ್ಲಿ ತೊಡಗಿಸಲೆಂದೇ ಇಡೀ ಭಗವದ್ಗೀತೆಯನ್ನು ಉಪದೇಶ ಮಾಡಲಾಯಿತು. ಈಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕುರುಕ್ಷೇತ್ರ ಯುದ್ಧ ನಡೆಯುತ್ತಲ್ಲ, ಅಲ್ಲಿ ಯಾರ್ಯಾರು ಭಗವಂತನ ಆ ಮುಖಾರವಿಂದ, ಸುಂದರ ಮುಖಾರವಿಂದ, ಭಗವಂತನ ಸೌಂದರ್ಯ ಹೊಗಳೋದಕ್ಕಲ್ಲ, ಅದನ್ನು ವರ್ಣನೆ ಮಾಡೋದಕ್ಕೂ ನಮಗೆ ಸಾಧ್ಯ ಇಲ್ಲ. ಆದರೆ ಅಂಥ ಮುಖಾರವಿಂದ ದರ್ಶನ ಯಾರಿಗಾಗುತ್ತೋ ಅವರು, ಅರ್ಜುನ ಯಾವಾಗ ಬಾಣ ಬಿಡ್ತಾನೋ ಆಗ ಅವರೆಲ್ಲರೂ ಕೂಡ ಪುನೀತರಾಗ್ತಾರೆ. ಅಂದರೆ ನಾವು ಇವಾಗ ತಾನೇ ತಿಳ್ಕೊಂಡ್ವಲ್ವಾ, ವೈಕುಂಠ ಲೋಕಗಳು ಅವರಿಗೆ ಸಿಗುತ್ತೆ. ಭಗವಂತ ಈ ಭೂಮಿಯ ಭಾರವನ್ನು ಕಡಿಮೆ ಮಾಡಬೇಕು ಅಂದರೆ ಅರ್ಥ ಏನು? ಕೆಟ್ಟವರು ಹೆಚ್ಚಾಗ್ಬಿಟ್ಟಿದ್ದಾರೆ, ದುಷ್ಟರು. ಅದನ್ನು ಸರಿಯಾಗಿ ಒಂದು ಬ್ಯಾಲೆನ್ಸ್ ಮಾಡಬೇಕಲ್ವಾ? ಅದಕ್ಕೆ ಈಗಲೂ ಕೂಡ ಫ್ಲಡ್ಸ್ ಆಗಿರ್ಬೋದು, ಆಮೇಲೆ ಸುನಾಮಿ ಅಂತೆಲ್ಲ ಹೇಳ್ತೀವಲ್ವಾ, ಆ ರೀತಿ ಎಲ್ಲ ಯಾಕಾಗುತ್ತೆ ಅಂತಂದರೆ ಭಗವಂತ ಬ್ಯಾಲೆನ್ಸ್ ಮಾಡ್ತಾನೆ ಈ ಜಗತ್ತಲ್ಲಿ. ಇಲ್ಲ ಅಂತಂದರೆ ಒಳ್ಳೆಯವರೇ ಜಾಸ್ತಿ ಆಗಿಬಿಡ್ತಾರೆ, ಕೆಟ್ಟವರೇ ಜಾಸ್ತಿ ಆಗಿಬಿಡ್ತಾರೆ. ಈ ಎರಡೂ ಸಮವಾಗಿರಬೇಕು ಅಲ್ವಾ? ಈ ಒಂದು ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಸಮನಾದ ರೀತಿಯಲ್ಲಿ ಇರಬೇಕು. ಆಗ ಭೂಮಿ ತಾಯಿಗೆ ಸರಿ ಹೋಗುತ್ತೆ. ಇಲ್ಲಾಂದರೆ ಭೂಭಾರ ಜಾಸ್ತಿ ಆಗಿಬಿಟ್ರು ಕಷ್ಟ. ಅದಕ್ಕೋಸ್ಕರ ಭೂಭಾರವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅವತಾರ ಮಾಡಿರ್ತಾನೆ. ಅಲ್ಲಿ ಭಗವಂತನ ಬದಲಿಗೆ ಅರ್ಜುನ ಅಲ್ಲಿ ಯುದ್ಧದಲ್ಲಿ ನಿಂತ್ಕೊಂಡು ಭಗವಂತನಿಗೆ ಸೇವೆ ಮಾಡ್ತಾ ಇದ್ದಾನೆ.
ವೈಯಕ್ತಿಕವಾಗಿ ಅವನು ಇಷ್ಟಪಡೋದಿಲ್ಲ, ಯುದ್ಧ ಮಾಡಲ್ಲ ಅಂತಾನೆ ಹೇಳ್ತಾನೆ. ಇದೆಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವಾ. ಭಗವದ್ಗೀತೆ ಯಾಕೆ ಹೇಳ್ದ ಅಂತಂದ್ಬಿಟ್ಟು, ಮತ್ತೆ ಯಾವಾಗ ಹೇಳ್ದ, ಆ ಒಂದು ಘಟನೆ ಯಾವುದು ಏನು ಅಂತ ನಮಗೆಲ್ಲ ತಿಳಿದಿರುವಂಥ ವಿಚಾರನೇ. ಅವನಂತೂ ನಾನು ಯುದ್ಧನೇ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ಅವನನ್ನ ಯುದ್ಧ ಮಾಡಿಸ್ಬೇಕು ಅವನ ಕೈಯಲ್ಲಿ ಅಂತಂದ್ಬಿಟ್ಟೇನೆ ಭಗವದ್ಗೀತೆಯನ್ನ ಉಪದೇಶ ಮಾಡ್ತಾನೆ. ಇದು ನಿನ್ನ ಕರ್ತವ್ಯ, ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ನೀನು ಮಾಡು, ನೀನೇ ಮಾಡ್ತಾ ಇದೀಯ ಅಂತ ನೀನು ಮಾಡಬೇಡ ಅಂತವನು ಭಗವದ್ಗೀತೆಯ ಬೋಧನೆಯನ್ನು ಮಾಡ್ತಾನಲ್ವಾ. ಭಗವಂತನ ಪರಿಶುದ್ಧ ಭಕ್ತನಾದ ಅರ್ಜುನನು ತನ್ನ ಸ್ವಂತ ನಿರ್ಧಾರಕ್ಕೆ ಬದಲಾಗಿ ಯುದ್ಧ ಮಾಡಲು ಒಪ್ಪಿಕೊಂಡನು. ಆ ಮೂಲಕ ಭೂಭಾರ ಹರಣ ಮಾಡುವ ಭಗವಂತನ ಕಾರ್ಯನಿಯೋಗದಲ್ಲಿ ಸಹಕರಿಸಿದನು. ಪರಿಶುದ್ಧ ಭಕ್ತನ ಕಾರ್ಯಗಳೆಲ್ಲವೂ ಭಗವಂತನ ಪರವಾಗಿಯೇ ನಡೆಯುತ್ತವೆ, ಏಕೆಂದರೆ ಭಗವಂತನ ಪರಿಶುದ್ಧ ಭಕ್ತನಿಗೆ ಸ್ವಹಿತಾಸಕ್ತಿ ಎಂಬುದೇ ಇರುವುದಿಲ್ಲ. ನೋಡಿ, ಇಲ್ಲಿ ಭಗವಂತನ ಪರಿಶುದ್ಧ ಭಕ್ತ ಅವನು ಯಾರು? ಅರ್ಜುನ. ಅದಕ್ಕೋಸ್ಕರ ತನ್ನ ಸ್ವಂತ ನಿರ್ಧಾರ ಏನಿತ್ತು, ನಾನು ಯುದ್ಧ ಮಾಡಬಾರದು ಅಂತ, ಆದರೂ ಕೂಡ ಅದನ್ನು ಮೀರಿ ಅವನು ಭಗವಂತ ಹೇಳಿದ ಕೆಲಸವನ್ನ ಅವನು ಮಾಡ್ತಾನೆ. ಅದರಿಂದ ಏನಾಯ್ತು, ಭೂಭಾರ ಹರಣ ಮಾಡಬೇಕು ಅಂದರೆ ಭೂಮಿಯ ಭಾರವನ್ನು ಕಡಿಮೆ ಮಾಡಬೇಕು ಅಂತ ಭಗವಂತ ಅನ್ಕೊಂಡಿರುವಂತಹ ಕೆಲಸದಲ್ಲಿ ಅರ್ಜುನ ಅವನಿಗೆ ಸಹಕಾರ ಕೊಡ್ತಾನೆ. ಪರಿಶುದ್ಧ ಭಕ್ತನ ಕೆಲಸ ಹೇಗಿರುತ್ತೆ ಅಂತಂದರೆ, ಅದೆಲ್ಲ ಭಗವಂತನಿಗೋಸ್ಕರನೇ ಅವನು ಮಾಡೋದು. ತನ್ನ ಸ್ವಹಿತಕ್ಕೋಸ್ಕರ ಅವನು ಯಾವ ಕೆಲಸನೂ ಮಾಡಲ್ಲ. ಅವನಿಗೆ ಯಾವುದೇ ಇಚ್ಛೆಗಳು ಇರೋದಿಲ್ಲ. ನನಗಿದು ಮಾಡಲೇಬೇಕು, ನನಗೆ ಇದು ಬೇಕು, ಆ ರೀತಿ ಅವನಿಗೆ ಆಸಕ್ತಿ ಅಥವಾ ಆಸೆಗಳು ಯಾವುದೂ ಇರೋದಿಲ್ಲ. ಅವನು ಏನೇ ಮಾಡಿದ್ರೂ ಕೂಡ ಭಗವಂತನಿಗೋಸ್ಕರ ಮಾಡ್ತಾನೆ, ಭಗವಂತನ ಕೆಲಸಗಳನ್ನೇ ಮಾಡ್ತಾನೆ. ಅರ್ಜುನ ಎಸಗಿದ ಹತ್ಯೆಯು ಸಾಕ್ಷಾತ್ ಭಗವಂತ ಎಸಗಿದ ಹತ್ಯೆಯಂತೆಯೇ. ಅರ್ಜುನ ಶತ್ರುವಿನತ್ತ ಬಾಣ ಬಿಟ್ಟ ಕೂಡಲೇ ಶತ್ರು ಐಹಿಕ ಮಾಲಿನ್ಯಗಳಿಂದ ಪರಿಶುದ್ಧನಾಗಿ ಆಧ್ಯಾತ್ಮಿಕ ಆಗಸಕ್ಕೆ ಹೋಗುವ ಅರ್ಹತೆ ಪಡೆದನು. ಭಗವಂತನ ಪಾದಕಮಲಗಳನ್ನು ಮೆಚ್ಚಿದವರು ಮತ್ತು ಎದುರಿನಲ್ಲಿ ಅವನ ಮುಖದರ್ಶನ ಮಾಡಿದವರು ಎಲ್ಲರಿಗೂ ಸುಪ್ತವಾಗಿದ್ದ ಭಗವತ್ ಪ್ರೇಮವು ಜಾಗೃತಗೊಂಡಿತು. ಹೀಗೆ ಅವರೆಲ್ಲರೂ ಒಮ್ಮೆಗೆ ವೈಕುಂಠ ಲೋಕಗಳಿಗೆ ಹೋದರೇ ಹೊರತು ಶಿಶುಪಾಲನಂತೆ ನಿರಾಕಾರ ಸ್ಥಿತಿಯ ಬ್ರಹ್ಮಜ್ಯೋತಿಗಲ್ಲ. ಶಿಶುಪಾಲ ಭಗವಂತನನ್ನು ಮೆಚ್ಚದೆಯೇ ಸತ್ತ, ಆದರೆ ಉಳಿದವರು ಭಗವಂತನನ್ನು ಇಷ್ಟಪಟ್ಟು ಸತ್ತರು. ಈ ಎರಡು ರೀತಿಯವರು ಆಧ್ಯಾತ್ಮಿಕ ಆಗಸವನ್ನು ಸೇರಿದರು, ಆದರೆ ಭಗವತ್ ಪ್ರೇಮವನ್ನು ಜಾಗೃತಿಗೊಳಿಸಿಕೊಂಡವರು ದಿವ್ಯ ಆಕಾಶದ ಲೋಕಗಳನ್ನು ಸೇರಿದರು. ಇಲ್ಲಿ ಅರ್ಜುನ ಭಕ್ತನಾಗಿರೋದ್ರಿಂದ ಅವನಲ್ಲಿ ಸ್ವಹಿತಾಸಕ್ತಿ ಇಲ್ಲ, ಅವನದೇ ಅಂತ ಒಂದು ಇಚ್ಛೆಗಳಿಲ್ಲ. ಅಲ್ಲಿ ಅರ್ಜುನ ಆ ಯುದ್ಧದಲ್ಲಿ ಯಾರನ್ನೆಲ್ಲ ಕೊಂದನೋ ಅದೆಲ್ಲ ಸ್ವಯಂ ಕೃಷ್ಣನೇ ಕೊಂದ ಹಾಗೆ. ಯಾಕೆ ಅಂದರೆ ಅಲ್ಲಿ ನನ್ನದು, ನಾನೇ ಮಾಡ್ತಾ ಇರೋದು ಅನ್ನೋದಿಲ್ಲ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ನಾವು ಯಾಕೆ ಭಗವಂತನನ್ನ ಸ್ಮರಿಸ್ಕೊಂಡು ಅವನ ಕೆಲಸ ಮಾಡ್ತಾ ಇದ್ದೀವಿ ಅಂತ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ, ಇಲ್ಲಿ ನಾನು ಮಾಡಿದ್ರೆ ಕರ್ಮಫಲ ಬರೋದು, ನಾವೇನು ಕೆಲಸ ಮಾಡ್ತೀವೋ ಅದಕ್ಕೆ ರಿಯಾಕ್ಷನ್ ಬರೋದು. ಅಲ್ಲಿ ಭಗವಂತ ನನ್ನ ಕೈಯಲ್ಲಿ ಏನು ಮಾಡಿಸ್ತಾನೋ ಅದನ್ನು ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಬರೀ ಹೇಳೋದಲ್ಲ, ಒಳಗಡೆಯಿಂದ ಭಾವ ಬರಬೇಕು. ಸ್ವಯಂ ನನಗಿಷ್ಟ ಇಲ್ಲ ಅಂತಂದ್ರು ನನ್ನ ಮೂಲಕ ಈ ಕೆಲಸ ನಡೀತಾ ಇದೆ ಅಂತಂದರೆ ಅದು ಅವನ ಇಚ್ಛೆಯಿಂದ ನಡೀತಾ ಇದೆ. ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆನೂ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ, ಅದು ತಂತಾನಾಗಿ ಆಗ್ತಾ ಇರುತ್ತೆ. ಆದರೆ ನಾವು ಮಧ್ಯ ಅಲ್ಲಿ ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಆಗ್ತಾ ಇದೆ ಅಂತ ತಿಳ್ಕೊಳ್ತೀವಲ್ಲ, ಅದು ತಪ್ಪು. ಅದರಿಂದನೇ ನಮ್ಗೆ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇರೋದು. ಹೇಳೋದು ಸುಲಭ, ಆ ಒಂದು ಮೆಂಟಾಲಿಟಿ ನಮಗೆ ಬರಬೇಕು ಅಂತಂದರೆ ನಾವು ಸತ್ಸಂಗಗಳನ್ನು ಆದಷ್ಟು ಜಾಸ್ತಿ ಕೇಳಬೇಕು, ಅಥವಾ ಧರ್ಮ ಗ್ರಂಥಗಳನ್ನು ಹೆಚ್ಚಾಗಿ ಓದ್ತಾ ಇರಬೇಕು. ಅದರ ಸಹವಾಸದಲ್ಲಿದ್ದಾಗ ನಮ್ಮಲ್ಲಿರುವಂಥ ಆ ಒಂದು ಪ್ರಜ್ಞೆ ಜಾಗೃತವಾಗುತ್ತೆ. ಇಲ್ಲಿ ಅರ್ಜುನ ನೋಡಿ, ತಂದು ಅಲ್ಲ, ಅವನು ಹೇಳಿ ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ ಅಂತ ಮಾಡ್ತಾನೆ ಆ ಕೆಲಸವನ್ನ. ಅದಕ್ಕೆ ಅವನು ಯಾರ್ಯಾರನ್ನ ಕೊಂದನೋ ಅವರೆಲ್ಲ ಭಗವಂತನೇ ಕೊಂದ ಹಾಗೆ ಲೆಕ್ಕ. ಅರ್ಜುನ ಯಾವ ಬಾಣ ಬಿಟ್ನೋ ಆ ಶತ್ರುಗಳಿಗೆ ಏನಾಯಿತು ಅಂತಂದರೆ, ಈ ಒಂದು ಐಹಿಕ ಪ್ರಪಂಚದಿಂದ ಬಿಡುಗಡೆ ಸಿಕ್ಕಿ ಅವರು ಆಕಾಶಕ್ಕೆ ಭಗವಂತ ಇರುವಂತಹ ಅಂಥ ಒಂದು ಲೋಕದಲ್ಲಿ ಇರುವಂಥ ಒಂದು ಅರ್ಹತೆಯನ್ನು ಪಡ್ಕೊಳ್ತಾರೆ ಅವರು. ಅಂದರೆ ಭಗವಂತನ ಮುಖವನ್ನು ನೋಡಿದಂಥವರು, ಅವನ ಪಾದಗಳನ್ನು ನೋಡಿದಂಥ ಎಲ್ಲರಿಗೂ ಕೂಡ ಆ ಸೂಕ್ತದಲ್ಲಿ ಅಡಗಿರುತ್ತಲ್ಲ ಭಗವತ್ ಪ್ರೀತಿ ಅನ್ನೋದು, ಅದು ಜಾಗೃತವಾಗುತ್ತೆ. ಹೀಗೆ ಅವರೆಲ್ಲರೂ ಕೂಡ
ವೈಕುಂಠ ಲೋಕಗಳಿಗೆ ಹೋಗ್ತಾರೆ. ಆದ್ರೆ ಯಾರು ಶಿಶುಪಾಲನ ಹಾಗಿರ್ತಾರೋ ಅಂಥವರು ನಿರಾಕಾರ ಸ್ಥಿತಿಗೆ ಅಂದ್ರೆ ಬ್ರಹ್ಮಜ್ಯೋತಿಗೆ ಹೋಗ್ತಾರೆ. ಆದ್ರೆ ಇವರಿಗೆಲ್ಲರಿಗೂ ಕೂಡ ವೈಕುಂಠ ಲೋಕ ಸಿಗುತ್ತೆ. ಶಿಶುಪಾಲ ಭಗವಂತನನ್ನ ಮೆಚ್ಚಲಿಲ್ಲ, ಹಾಗೆ ಸತ್ತ ಅವನು ಭಗವಂತ ಅಂತ ಒಪ್ಕೊಳ್ಳಿಲ್ಲ, ಅವನನ್ನ ಇಷ್ಟಪಡಲಿಲ್ಲ, ಹಾಗೆ ಸತ್ತ. ಆದರೆ ಬೇರೆಯವರು ಭಗವಂತನನ್ನ ಇಷ್ಟಪಡ್ತಾರೆ. ಈ ಎರಡೂ ರೀತಿಯವರು ಕೂಡ ಆಧ್ಯಾತ್ಮಿಕ ಗಗನವನ್ನ ಸೇರ್ಕೊಳ್ತಾರೆ. ಭಗವತ್ ಪ್ರೇಮವನ್ನ ಜಾಗೃತ ಮಾಡಿಕೊಂಡ್ರೆ ಮಾತ್ರ ನಾವು ಆ ಒಂದು ಆಧ್ಯಾತ್ಮಿಕ ಲೋಕಗಳಿಗೆ ಹೋಗಬಹುದು. ಈಗ ಯಾರ್ಯಾರಿಗೆ ಇಷ್ಟ ಇದೆಯೋ ಅವರು ಸೀರಿಯಸ್ ಆಗಿ ತಗೊಂಡಿದ್ದನ್ನ ಶ್ರದ್ಧೆ ಭಕ್ತಿಯಿಂದ ಕೇಳಬೇಕು. ಇಲ್ಲ ಅನ್ನೋರು ಪರವಾಗಿಲ್ಲ, ನಾನು ಎಲ್ಲಿದ್ರೂ ನಡೆಯುತ್ತೆ ಅನ್ನೋರು ಆ ರೀತಿ ಇರ್ಬೋದು. ಅಂಥವ್ರು ಯಾವತ್ತೂ ಯಾವುದೇ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಂದು ಆಸೆ ಅಂದರೆ ನನ್ನ ಗುರಿ ತಲುಪಬೇಕು, ಭಗವಂತನ ಹತ್ರ ಹೋಗಬೇಕು ಅನ್ನೋ ಇಚ್ಛೆ ಇರೋರು ಮಾತ್ರ ತಾನೇ ಈ ಪ್ರಯತ್ನ ಮಾಡ್ತಾರೆ. ಸೊ ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ಕುರುಕ್ಷೇತ್ರ ಯುದ್ಧ ಭೂಮಿಯ ಯೋಧರಿಗಿಂತ ತನ್ನ ಮಟ್ಟ ಕಡಿಮೆಯಾಯಿತು ಎಂದು ಉದ್ಧವ ಪರಿತಪಿಸಿದನು. ಏಕೆಂದರೆ ಅವರೆಲ್ಲ ವೈಕುಂಠವಾಸಿಗಳಾದರು. ಆದರೆ ಉದ್ಧವ ಮಾತ್ರ ಭಗವಂತನ ಅಂತರ್ಧಾನಕ್ಕೆ ದುಃಖಿಸುತ್ತಾ ಭೂಲೋಕದಲ್ಲೇ ಉಳಿದನು. ನೋಡಿ, ಇಲ್ಲಿ ಉದ್ಧವ ಯೋಚನೆ ಮಾಡ್ತಾ ಇದ್ದಾನೆ, ಸಂಕಟ ಪಡ್ತಾ ಇದ್ದಾನೆ. ಏನು ಅಂತಂದ್ರೆ, ಶತ್ರು ಪಕ್ಷದಲ್ಲಿದ್ದರೂ ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡಿ ಯುದ್ಧ ಭೂಮಿಯಲ್ಲಿ ಸತ್ತು ಹೋಗ್ತಾರಲ್ಲ ಯೋಧರು, ಅವ್ರಿಗಿಂತ ನನ್ನ ಮಟ್ಟ ಕಡಿಮೆ ಆಗೋಯ್ತಲ್ಲ, ನಾನು ಆ ಮಟ್ಟಕ್ಕೆ ಹೋಗ್ಲಿಲ್ವಲ್ಲ. ಯಾಕೆ ಅಂತಂದ್ರೆ ಅವರು ಅಟ್ಲೀಸ್ಟ್ ಭಗವಂತನ ಮುಂದೆ ಇದ್ದು ಅರ್ಜುನನ ಜೊತೆ ಹೋರಾಡಿದ್ರು. ಭಗವಂತ ಕಣ್ಮುಂದೆ ಇದ್ರಿಂದ ಅವನನ್ನ ನೋಡ್ತಾ ನೋಡ್ತಾ ತಮ್ಮ ಶರೀರವನ್ನ ಬಿಟ್ಟ ಕಾರಣದಿಂದ ಅವರು ವೈಕುಂಠ ಲೋಕಗಳಿಗೆ ಹೋದ್ರು. ಆದರೆ ನಾನು ಮಾತ್ರ ಭಗವಂತ ಅಂತರ್ಧಾನನಾಗೋಗಿದ್ದಾನೀಗ ಅಲ್ವಾ, ಅವನು ಕಣ್ಣು ಮುಂದೆ ಇಲ್ಲ ಈಗ. ಆದರೂ ನಾನು ದುಃಖ ಪಡ್ತಾ ಈ ಭೂಲೋಕದಲ್ಲೇ ಇದ್ದೀನಲ್ಲ, ನನಗೆ ಸಾವು ಬರಲಿಲ್ವಲ್ಲ, ನಾನು ಆ ಲೋಕಗಳಿಗೆ ಹೋಗಲಿಲ್ಲ ಅಂತಂದರೆ ಆ ಯೋಗ್ಯತೆ ನನ್ನಲ್ಲಿಲ್ಲ ಅಂತ ಅರ್ಥ ತಾನೇ ಅಂತಂದ್ಬಿಟ್ಟು ಇಲ್ಲಿ ಅವನು ಪರಿತಪಿಸ್ತಾ ಇದ್ದಾನೆ. ನಾನು ಎಷ್ಟು ಇನ್ನೂ ಕೆಳಮಟ್ಟದಲ್ಲಿದ್ದೀನಿ ಅಂತ ಅವನಿಗೆ ದುಃಖ ಆಗ್ತಾ ಇದೆ. ಆ ಯೋಧರೇ ಎಷ್ಟೋ ಪರವಾಗಿಲ್ಲ, ಅವರು ಭಗವಂತನ ಕಣ್ಮುಂದೆ ಇದ್ದು ಅವರು ಸತ್ರು ಮತ್ತೆ ಆ ಲೋಕಗಳಿಗೆ ಹೋದ್ರು, ಆದರೆ ನಾನು ಇನ್ನೂ ಇಲ್ಲೇ ಇದ್ದೀನಲ್ಲ ಅಂತ ಅವನು ಪರಿತಪಿಸ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.